ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಚಾನಲ್ಗೆ ಯಾರೆಲ್ಲ ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಂಪಲ್ ಅದೊಂದು ಚಿಕನ್ ಗ್ರೇವಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಈ ಕಡೆ ಚಿಕನ್ ನೋಡಿ, ಇಲ್ಲಿ ಚಿಕನ್ ಇದೆ, 1.5 kg ಚಿಕನ್ ಇದೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಚಿಕನ್ ಮಸಾಲೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಇದು ಎಲ್ಲ ಮಿಕ್ಸ್ ಮಾಡಿ ಅರ್ಧ ಗಂಟೆ ಇಟ್ಟಿದೆ. ಏನು ಹಾಕಬೇಕು ಫ್ರೆಂಡ್ಸ್, ಬರೀ ಉಪ್ಪು, ಸ್ವಲ್ಪ ಅರಿಶಿಣ, ಗರಂ ಮಸಾಲೆ, ಚಿಕನ್ ಮಸಾಲ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ. ನಾನು ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬಂದು ಮಸಾಲೆ ಬಂದು ಸ್ವಲ್ಪ ನಾನು ಪುದೀನ, ಕೊತ್ತಂಬರಿ, ಸ್ವಲ್ಪ ಟೊಮೆಟೊ 3 ಹಾಕಿರೋದು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಇನ್ನೇನು ಹಾಕಿಲ್ಲ ಫ್ರೆಂಡ್ಸ್, ಅಷ್ಟನ್ನು. ಇವಾಗ ಇದನ್ನು ಅಷ್ಟನ್ನು ಹಾಕ್ಕೊಳ್ತೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ನೋಡಿ. ಇದು ತುಂಬ ಸಿಂಪಲ್ ಫ್ರೆಂಡ್ಸ್, ತುಂಬ ಸಿಂಪಲ್ ಅಂದರೆ ಸಿಂಪಲ್ಲು, ಏನಿಲ್ಲ, ಇಷ್ಟೇ ಐಟಮು. ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ಇದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ, ಕರಿಬೇವಿನ ಸೊಪ್ಪು ಜೊತೆ ಪುದೀನ, ಕೊತ್ತಂಬರಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಇಷ್ಟು ಪೇಸ್ಟು. ಸ್ವಲ್ಪ ಮಿಕ್ಸಿಯಲ್ಲಿ ಕಲಸಿರೋ ನೀರು ಹಾಕ್ತೀನಿ. ಇವಾಗೆಲ್ಲ ಚೆನ್ನಾಗಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಸ್ಮೆಲ್ಲು, ಹಸಿ ವಾಸನೆ ಹೋಗಬೇಕು. ಅದಕ್ಕೆ ನಾನು ಇವಾಗ ಚಿಕನ್ ಹಾಕ್ತೀನಿ ಫ್ರೆಂಡ್ಸ್. ಚಿಕನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಏನಿಲ್ಲ, ಸ್ವಲ್ಪ ಉಪ್ಪು, ಅರಿಶಿಣ, ಚಿಕನ್ ಮಸಾಲ, ಗರಂ ಮಸಾಲ ಅಷ್ಟೇ ಹಾಕಿ ಕಲಸಿಟ್ಕೊಂಡಿರೋದು, ಬೇರೆ ಏನು ಹಾಕಿಲ್ಲ ಫ್ರೆಂಡ್ಸ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಫುಲ್ ವಿಡಿಯೋ ನೋಡಿ. ಫ್ರೆಂಡ್ಸ್, ಇದು ತುಂಬ ಸುಲಭ. ಇವಾಗ ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಸಿಲ್ ಮಾಡಿದರೆ ಗ್ರೇವಿ ರೆಡಿ ಆಗುತ್ತೆ. ದಯವಿಟ್ಟು ಈ ಥರ ಒಂದು ಸಲ ಟ್ರೈ ಮಾಡಿ ನೀವು. ನನಗೆ ಫುಲ್ ಎಡಿಟ್ ಮಾಡಿ ಹಾಕೋಕ್ಕೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಇವಾಗ ಕಲಿತಾ ಇದ್ದೀನಿ ವಿಡಿಯೋ ಮಾಡಿ ಹಾಕೋದು, ಯಾಕಂದರೆ ಎಡಿಟ್ ಮಾಡೋಕ್ಕೆ ಬರೋಲ್ಲ. ಇನ್ನು ಇದಕ್ಕೆ ಏನು ಹಾಕಲ್ಲ, ಸ್ವಲ್ಪ ನೀರು ಹಾಕಿ, ನೀವು ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು, ಗ್ರೇವಿ ರೆಡಿ ಆಗುತ್ತೆ. ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ನೋಡಿ. ಇಷ್ಟೇ ಹಾಕೋದು, ಮಸಾಲೆ ಇನ್ನೇನು ಹಾಕಿಲ್ಲ. ಅದಕ್ಕೆ ಸ್ವಲ್ಪ ತೊಳೆದ ನೀರು ಹಾಕೋಣ, ಮಿಕ್ಸಿ ತೊಳೆದಿದ್ದ ನೀರು. ಯಾರೆಲ್ಲ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ನನ್ನ ಚಾನಲ್ಗೆ ಕನೆಕ್ಟ್ ಆಗಿ. ಸ್ವಲ್ಪ ನೀರು ಬೇಯೋಕ್ಕೆ ನೀರು ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ತುಂಬ ಚೆನ್ನಾಗಿ ಕಲರ್, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಕುದೀತಾ ಇದೆ ಫ್ರೆಂಡ್ಸ್. ಇದು ಸಿಂಪಲ್ ಆದ ಚಿಕನ್ ಗ್ರೇವಿ, ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಥರ ಟ್ರೈ ಮಾಡಿ. ನಾನು ಏನೇನು ಹೇಳಿದೆ ಅಷ್ಟೇ ಮಸಾಲೆ ನಾನು ಹೇಳಿದ್ನಲ್ಲ. ಫಸ್ಟ್ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಬಾಡಿಸ್ಕೊಳ್ಬೇಕು. ಆಮೇಲೆ ಚಿಕನಿಗೆ ಅರಿಶಿನ, ಉಪ್ಪು, ಗರಂ ಮಸಾಲೆ, ಚಿಕನ್ ಮಸಾಲೆ
ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಮಿಕ್ಸಿಯಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಹಾಕಿ ನೀಟಾಗಿ ಪೇಸ್ಟ್, ಒಂದು ಟೊಮೆಟೊ ಹಾಕ್ಕೊಂಡು ಪೇಸ್ಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೋಡಿ ಇವಾಗ ಒಂದು 2 ನಿಮಿಷ ಚೆನ್ನಾಗಿದು ಚೆನ್ನಾಗಿ ಬೆಂದಿದೆ. 2 ನಿಮಿಷ ಬೆಂದಿದೆ. ಒಂದು ವಿಸಿಲ್ ಸಾಕು ಫ್ರೆಂಡ್ಸ್, ಜಾಸ್ತಿ ವಿಸಿಲ್ ಹಾಕೋದು ಬೇಡ. ಯಾಕಂದರೆ ಕರೆಕ್ಟಾಗಿ ಎಡಿಟ್ ಮಾಡಿ ಹಾಕೋಕ್ಕೆ ಬರೋಲ್ಲ ನನಗೆ. ಅದರಿಂದ ಸ್ವಲ್ಪ ಹೆಂಗೆ ಬರುತ್ತೋ ಹಂಗೆ ಮಾಡಿದ್ದೀನಿ. ನಿಮಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗದವರು ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಗ್ರೇವಿಗಳು ಹಾಕಿದ್ದೀನಿ, ಚಿಕನ್ ಗ್ರೇವಿ ತುಂಬ ಹಾಕಿದ್ದೀನಿ. ಇದು ಡಿಫ್ರೆಂಟ್ ಆದ ಚಿಕನ್ ಗ್ರೇವಿ. ನೋಡಿ ಇವಾಗ ಕುದೀತಾ ಇದೆಯಲ್ಲ, ನೋಡಿ ಕುದೀತಾ ಇದೆ. ನಾನು ಈ ಕುದಿ ಬರುವಾಗ ಎಲ್ಲ ಒಂದೇ ಸಲ ಹಾಕ್ತೀನಿ. ನೋಡಿ ಇವಾಗ ಇನ್ನೂ ಒಂದು ವಿಸಿಲ್ ಹಾಕಿದ್ರೆ ಸಾಕು. ಒಂದು ವಿಸಿಲ್ ಆಗಿದ್ರೆ ಸಾಕು ಫ್ರೆಂಡ್ಸ್, ಜಾಸ್ತಿ ವಿಸಿಲ್ ಮಾಡೋದು ಬೇಡ. ಹೊಸ ಕುಕ್ಕರಲ್ಲಿ ಫಸ್ಟು ಚಿಕನ್ ಮಾಡ್ತಾಯಿದ್ದೀನಿ. ಇವಾಗ ಒಂದೇ ಒಂದು ವಿಸಿಲ್ ಮಾಡಬೇಕು ಫ್ರೆಂಡ್ಸ್, ಇಷ್ಟೇ.